ಸೊ LCM ಆಫ್ 12 and 6 ಅಂತ ಬಂದಾಗ, ಸೊ ಎರಡು ನಂಬರ್ ಇದಾವ 12 ಮತ್ತು 16 ಅಂತಂದ ಹೇಳಿ. ಸೊ ಇವುಗಳ್ದು ಏನ್ ಕಂಡುಹಿಡಬೇಕು, LCM ಕಂಡುಹಿಡಬೇಕು ಅಂತಂದ ಯಾರು ನೋಡ್ರಿ. 12 ಮತ್ತು 16 ಈ ತರ ಬರ್ಕೊಡ್ರಿ. ಸೊ ಲಾಂಗ್ ಡಿವಿಷನ್ ಮೆಥಡ್ ಮಾಡ್ಕೊಂತ ಹೋಗ್ಬೇಕು, ಅಂದ್ರೆ ಅವುಗಳನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಯಾವ ನಂಬರ್ಸ್ ಗಳಿಂದ ಮಾಡಬೇಕು, ಪ್ರೈಮ್ ನಂಬರ್ಸ್ ಗಳಿಂದ. ಪ್ರೈಮ್ ನಂಬರ್ಸ್ ಗಳಾವು ಅಂದ್ರೆ ತಮ್ಮಿಂದ ತಾವು ಡಿವೈಡ್ ಆಗ್ಬೇಕು, ಇಲ್ಲ ಅಂದ್ರೆ ಒಂದರಿಂದ ಡಿವೈಡ್ ಆಗ್ಬೇಕು, ಇಲ್ಲ ಅಂದ್ರೆ ಬೇರೆ ಯಾವ ನಂಬರ್ ಇಂದ ಡಿವೈಡ್ ಆಗ್ಬಹುದು. ಈ ಫಾರ್ ಎಕ್ಸಾಂಪಲ್ 2, ಸೊ 2 ಏನಾಗತ್ತ, 1ರಿಂದ ಆಗತ್ತ, ಆಮೇಲೆ ತನ್ನಿಂದ ಆಗತ್ತ. ಆಮೇಲೆ 3 1ರಿಂದ ತನ್ನಿಂದ, ಬೇರೆ 2ರಿಂದ ಏನಾಗದ್ರ. ಇವಾಗ ನೋಡ್ರಿ 4 ಐತೆ, 4 ಪ್ರೈಮ್ ನಂಬರಾ ಅಲ್ಲ, ಇದು 2ರಿಂದನೂ ಡಿವೈಡ್ ಆಗತ್ತ, ಆಮೇಲೆ 1ರಿಂದ ಡಿವೈಡ್ ಆಗತ್ತ, 4ರಿಂದ ಡಿವೈಡ್ ಇರುತ್ತೆ. ಒಂದು ಹೊಸ ನಂಬರ್ ಬಂತಲ್ಲ, ಅದಕ್ಕೋಸ್ಕರ ಇದು ಪ್ರೈಮ್ ನಂಬರ್ ಅಲ್ಲ. 5 ನೋಡ್ರಿ, ಆಮೇಲೆ 7, ಸೊ ಅದಾದ ನಂತರ 11, 13 ಈ ತರ ಏನಂತಂದ ಹೇಳಿದ್ರೆ 1ರಿಂದ ಡಿವೈಡ್ ಯಾವ ತರ ಆಗ್ಬೇಕು, 1ರಿಂದ ಆಗ್ಬೇಕು, ಇಲ್ಲ ತನ್ನಿಂದ. ಸೊ ಅದೇನ್ ನಂಬರ್ ಇರುತ್ತಲ್ಲ ಅದರಿಂದ ಡಿವೈಡ್ ಆಗ್ಬೇಕು. ಸೊ ಅಂತ ನಂಬರ್ಸ್ ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಆ ಪ್ರೈಮ್ ನಂಬರ್ಸ್ ಗಳಿಂದ ಡಿವೈಡ್ ಮಾಡ್ತಾ ಹೋಗೋಣ ನೋಡ್ರಿ. ಇವೆರಡು ಸಮ ಆಗಿರೋದ್ರಿಂದ 2ರಿಂದ ಡಿವೈಡ್ ಆಗುತ್ತೆ, 2 6 12, 2 8 16. ಆಮೇಲೆ ಮತ್ತೆ 2 ಸಮ ಸಂಖ್ಯೆ ಇರೋದ್ರಿಂದ 2ರಿಂದ ಡಿವೈಡ್ ಆಗುತ್ತೆ, 2 3 6, 2 4 8. ಸೊ ಅದಾದ ನಂತರ ನೋಡ್ರಿ, ನೀವು ಇಲ್ಲಿಗೆ ಸ್ಟಾಪ್ ಮಾಡಬಹುದು, ಇಲ್ಲ ಇನ್ನು ಕಂಟಿನ್ಯೂಷನ್ ಮಾಡಬಹುದು. ಕಂಟಿನ್ಯೂಷನ್ ಯಾವ ತರ ಅಂದ್ರೆ, ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ 3ರಿಂದ ಡಿವೈಡ್ ಆಗುತ್ತೆ, 1 3 1 4 ಹಂಗೆ ಬರ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಈ ತರ ಒಂದನ್ನ ಬರ್ಕೊಂಡು ಈ ತರನು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಯಾಕಂದ್ರೆ ಎಲ್ಲೂ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಬಹುದು. ಸೊ ಅವಾಗ ಏನಂತಂದ್ ಹೇಳಿದ್ರೆ ಎಲ್ಲಾನು ಸೇಮೇ, ಇದು ಎಲ್ಲಾನು ಏನಂತಂದ್ ಹೇಳಿದ್ರೆ ನಾವು ಸೇಮ್ ಅಂತಂದ್ ಹೇಳ್ತೀವಿ. ಈಗ ನಾನು ಹೇಳ್ತೀನಿ ನೋಡ್ರಿ, ಇವಾಗ ಈ ತರ ಮಾಡ್ಕೊಂಡಿದೀವಲ್ಲ, ಸೊ ಇವುಗಳನ್ನ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಗುಣಿಸ್ರಿ. ಅವಾಗ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಟೋಟಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ LCM ಬರುತ್ತೆ. ಯಾವ ನಂಬರ್ಸ್ ಗಳನ್ನ ಗುಣಿಸ್ಬೇಕು, ಎರಡು ಫ್ಯಾಕ್ಟರ್ಸ್ ಗಳು ಏನಾಗಿದಾವಲ್ಲ ಅವುಗಳನ್ನೆಲ್ಲಾನು ಏನ್ ಮಾಡ್ಬೇಕು, ನಾವು ಗುಣಿಸ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 into 2 into 3 into 2 into 2 into 1 into 1 ಅಂತಂದ್ ಹೇಳ್ತೀವಿ. ಸೊ ಟೋಟಲ್ ಆಗಿ ನೋಡ್ರಿ, ಸೊ 2 2 4, ಅದಾದ ನಂತರ ನೆಕ್ಸ್ಟ್ 4 3 12, 2 2 4, 4 3 12, 12 2 24, 24 2 48 into 1 48, 48 into 1 48, 48 ಏನಾಗತ್ತೆ ಅಂದ್ರೆ ಇದ್ರದ್ದು LCM ಆಗತ್ತೆ. ಸೊ ನಾವ್ ಏನ್ ಮಾಡಿದ್ವಿ, ಸೊ ಟೋಟಲ್ ಎಲ್ಲ 1 ಬರೋವರೆಗೂ ಡಿವೈಡ್ ಮಾಡಿದ್ವಿ. ಸೊ ಇಲ್ಲ ಅಂತಂದ್ ಹೇಳಿದ್ರೆ ನಾವು ಆಗ್ಲೇ ಮಾಡಿದ್ವಲ್ಲ, ಸ್ಟಾಪ್ ಮಾಡಿದ್ವಲ್ಲ, ಸೊ ಅಲ್ಲಿಗೂ ಏನಂತಂದ್ ಹೇಳಿದ್ರೆ ನಾವು ಸ್ಟಾಪ್ ಮಾಡ್ಬೋದು. ಇವಾಗ ಅದನ್ನ ನಾವು ಮಾಡಿ ನೋಡೋಣ. ಇವಾಗ ನೋಡ್ರಿ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಬರ್ಕೊಡ್ರಿ, ಕೊಟ್ಟಿರೋ ಸಂಖ್ಯೆಗಳನ್ನ ಬರ್ಕೊಡ್ರಿ. 12 into 16. ಸೊ ಅದಾದ ನಂತರ ಲಾಂಗ್ ಡಿವಿಷನ್ ಮಾಡ್ತಾ ಹೋಗ್ರಿ ಪ್ರೈಮ್ ನಂಬರ್ಸ್ ಇಂದ. 2 6 12, 2 8 16. ನೆಕ್ಸ್ಟ್ 2ರಿಂದ ಡಿವೈಡ್ ಆಗುತ್ತೆ, 2 3 6, 2 4 8. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಡಿವೈಡ್ ಆಗಂಗಿಲ್ಲ. ಸೊ ಇವು ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡ್ರಿ 2 into 2 ಫ್ಯಾಕ್ಟರ್ಸ್ ಗಳಿವೆ, 2 into 2 ಕಾಮನ್ ಫ್ಯಾಕ್ಟರ್ಸ್, ನಾನ್ ಕಾಮನ್ ಫ್ಯಾಕ್ಟರ್ಸ್ ಗಳಿವೆ 3 into 4, 3 into 4. ಇದನ್ನ ಏನ್ ಮಾಡ್ಬೇಕಂದ್ರೆ ಇವಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 2 4, 4 3 12, 12 4 48. ಸೊ ಎರಡು ಆನ್ಸರ್ ಒಂದೇ ಆಗತ್ತೆ. ಓಕೆ, ಸೊ LCM ಎಷ್ಟಾಗತ್ತಪ್ಪ ಅಂದ್ರೆ ಇದ್ರದ್ದು 48 ಆಗತ್ತೆ. ಸೇಮ್ ಅದೇ ತರ ಏನಂದ್ರೆ ನಿಮ್ಗೆ ಇದು ಹೋಮ್ ವರ್ಕ್. ಸೊ ನೀವೇನ್ ಮಾಡ್ಬೇಕು, ಪಾಸ್ ಮಾಡ್ಬೇಕು. ಪಾಸ್ ಮಾಡಿ ಏನ್ ಮಾಡ್ಬೇಕಂದ್ರೆ, ಸೊ ಲಾಂಗ್ ಡಿವಿಷನ್ ಮೆಥಡ್ ಇಂದ LCM ಅನ್ನ ಕಂಡಿಡ್ಬೇಕು, ಆಮೇಲೆ ವಿಡಿಯೋಸ್ ಅನ್ನ ನೋಡ್ಬೇಕು ನೋಡ್ರಿ. ಸೊ ನೆಕ್ಸ್ಟ್ ನಾನು ಮಾಡ್ತಾ ಹೋಗ್ತೀನಿ ನೋಡ್ರಿ. 2 ಸಮ ಇರೋದ್ರಿಂದ ಕಡಿಮೆ ಇರೋದು ಚಿಕ್ಕದ ಪ್ರೈಮ್ ನಂಬರ್ ಯಾವುದು, 2 3 5 7 11 13 ಈ ತರ ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಎಷ್ಟು ಆಗತ್ತೆ, 2 7 14, 2 9 18. ಸೊ ಅದಾದ್ನಂತರ ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗತ್ತಾ, ಆಗಂಗಿಲ್ಲ. ಎಸ್, ಸೊ ನೀವು ಇಲ್ಲಿನೇ ಎರಡೂ ಏನ್ ಮಾಡ್ಬೇಕಂತ ಹೇಳಿದ್ರೆ 3 ಇದು ಇಂಟು ಮಾಡ್ಬೋದು, ಇಲ್ಲ ಅಂತಂದ ಹೇಳಿದ್ರೆ ಅದನ್ನ ಕಂಟಿನ್ಯೂಷನ್ ತಗೊಂಡು ಹೋಗ್ಬೋದು. ಸೊ ನೋಡ್ರಿ 2 into 7 into 9 ಎಷ್ಟಾಗತ್ತ, ನೋಡ್ರಿ ಎಷ್ಟಾಗತ್ತ, 9 7 63, 63 into 2, 2 3 6, 2 6 12, 126 ಏನಾಗತ್ತ ಅಂದ್ರೆ ಇದ್ರದ್ದು LCM ಆಗತ್ತ. ಸೊ ಇಲ್ಲ ಅಂದ್ರೆ ಇನ್ನೂ ಡಿವೈಡ್ ಮಾಡ್ತಾ ಹೋಗ್ಬೋದು. ಹೆಂಗೆ, ಸೊ 3ರಿಂದ ಡಿವೈಡ್ ಆಗತ್ತೆ ಒಂದ್ ಅಕ್ಷರ. ಸೊ ಅದನ್ನ ಡಿವೈಡ್ ಮಾಡ್ತಾ ಹೋಗೋಣ. 7 ಹಂಗೆ ಬರ್ತೀವಿ, 3 3 9. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮತ್ತೆ 3ರಿಂದ ಡಿವೈಡ್ ಆಗತ್ತೆ. ಸೊ ಈ ತರ ಬರಿತೀವಿ. ಆಮೇಲೆ ನೆಕ್ಸ್ಟ್ 7ರಿಂದ ಇದು ಡಿವೈಡ್ ಆಗತ್ತೆ. ಸೊ ಈ ತರ ಬರಿತೀವಿ. ಇದನ್ನು ನಾವು ಗುಣಿಸಿದಾಗ ಎಷ್ಟಾಗತ್ತೆ ನೋಡ್ರಿ, 2 3 6, 6 3 18, 18 7 ಎಷ್ಟಾಗತ್ತೆ ನೋಡ್ರಿ, 18 7 ಎಷ್ಟಾಗುತ್ತೆ, 7 8 56, 7 1 7, 7 + 5 12, 126 into 1, 126 into 1, 126. ಸೊ 126 ಏನಾಗತ್ತೆ ಅಂದ್ರೆ ಇದ್ರದ್ದು LCM ಬರುತ್ತೆ. ಎರಡು ಒಂದೇ, ಲಾಸ್ಟ್ 1 ಬರೋವರೆಗೂ ಅಥವಾ ಯಾವ್ದು ಡಿವೈಡ್ ಆಗದೆ ಇರೋವರೆಗೂ ನಾವು ಮಾಡಿದ್ರು ನಡೆಯುತ್ತೆ. ನೆಕ್ಸ್ಟ್ ಡಿವೈಡ್ ಆಗ್ತಿದ್ರೆ ಅವಾಗೆಲ್ಲಾದ್ರೂ ಮಾಡಿದ್ರೆ ರಾಂಗ್ ಆನ್ಸರ್, ರಾಂಗ್ ಬರುತ್ತೆ. ಸೊ ಯಾವ ನಂಬರ್ಸ್ ಇಂದನೂ ಡಿವೈಡ್ ಆಗಬಹುದು, ಆಗಬಾರ್ದು. ಈಗ ನೋಡ್ರಿ ನಾನು ಇವಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ, ಈ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗತ್ತೆ. 35 42 50. ಸೊ ಇದ್ರದ್ದು ಏನ್ ಮಾಡ್ಬೇಕಂದ್ರೆ ನಾವು LCM ಅನ್ನ ಕಂಡಿಬೇಕು.
ಪ್ರೈಮ್ ಫ್ಯಾಕ್ಟರ್ಸ್ ಗಳು 2, 3, 5, 7, 11. ಸೊ ಅದಾದ ನಂತರ ನೆಕ್ಸ್ಟ್ 13 ಈ ತರ ಎಕ್ಸೆಟ್ರಾ ಏನಂದ್ರೆ ಪ್ರೈಮ್ ನಂಬರ್ಸ್ ಗಳು, ಇವುಗಳಿಂದ ನಾವು ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2ರಿಂದ ಡಿವೈಡ್ ಆಗುತ್ತೆ ನೋಡ್ರಿ. ಎರಡರಿಂದ ಡಿವೈಡ್ ಆಗುತ್ತೆ, ಬಟ್ ಇವೆರಡು ಮಾತ್ರ ಏನಾಗ್ತಾವ ಅಂದ್ರೆ ಡಿವೈಡ್ ಆಗ್ತಾವ. ಕರೆಕ್ಟಾ? ಸೊ ಇದೊಂದು ಡಿವೈಡ್ ಆಗಂಗಿಲ್ಲ. ಆಮೇಲೆ 7ರಿಂದ, ಸೊ ಇವೆರಡು ಡಿವೈಡ್ ಆಗ್ತಾವ, ಬಟ್ ಇದು ಡಿವೈಡ್ ಆಗಲ್ಲ. ಸೊ ನೀವು ಯಾವ್ದಾದ್ರು ಮಾಡ್ಕೋಬಹುದು. ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಈಸಿ ಆಗ್ಲಿ ಅಂತಂದ ಹೇಳಿ ನಾನು 7ರಿಂದ ಡಿವೈಡ್ ಮಾಡ್ತೀನಿ. ಇಲ್ಲ ನಾನು 5ರಿಂದನೂ ಡಿವೈಡ್ ಮಾಡ್ತೀನಿ. ಕಡಿಮೆ ಅಕ್ಷರವಾದ 5 ಅಂತ ಅನ್ಕೊಡ್ರಿ. 5 7 35, 42 ಹಂಗೆ ಹೇಳ್ತೀನಿ. 5 10 50. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗುತ್ತೆ. ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ 7 1 7 6 ಐತೆ. ಸೊ ಈಸಿಯಾಗಿ ಡಿವೈಡ್ ಆಗುತ್ತೆ 2 ನಂಬರ್ಸ್. ಅದಕ್ಕೋಸ್ಕರ ನಾನು 7ರಿಂದ ಡಿವೈಡ್ ಮಾಡ್ತೀನಿ. 7 1 7 6 42, 10 ಅದೇ ತರ ಬರ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಮಾಡ್ತೀನಿ. 1 ಹಂಗೆ ಬರ್ತೀನಿ, ಅದು ಕಂಪ್ಲೀಟ್ ಆಯ್ತು. ಅದಂದ್ರೆ 2 3 6, 2 5 10. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ 3ರಿಂದ ಮಾಡಿ ಇದನ್ನ 1 ತಗೋಬಹುದು, 5ರಿಂದ ಮಾಡಿ ಇದನ್ನ 1 ತಗೋಬಹುದು, ಬಟ್ ಆದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾನು ಫ್ಯಾಕ್ಟರ್ಸ್ ಗಳನ್ನ, ನಾನ್ ಫ್ಯಾಕ್ಟರ್ಸ್ ಗಳನ್ನ ಏನ್ ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 5 7 ಇಂಟು 2 ಇಂಟು 1 ಇಂಟು 3 ಆಮೇಲೆ ಇಂಟು 5. ಸೊ ಟೋಟಲ್ ಆಗಿ ಏನ್ ಬರುತ್ತಲ್ಲ ಅದೇನಾಗತ್ತೆ ಅಂದ್ರೆ ಇದ್ರದ್ದು LCM ಆಗಿರತ್ತ. ಏನಾಗಿರುತ್ತೆ? LCM ಆಗಿರುತ್ತೆ. ಎಷ್ಟು ಬರುತ್ತೆ ನೋಡ್ರಿ. 5 7 35, 35 2 70, 70 ಇಂಟು 1 70, 73 210, 210 ಇಂಟು 5, ಸೊ 5 0 0, 5 1 5, 5 2 10, 1050 ಏನಾಗತ್ತಂದ್ರೆ ಸೊ ಈ ಪ್ರಾಬ್ಲಮ್ LCM ಆಗಿರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಫಸ್ಟ್ ಇಂದ HCF ನೋಡ್ರಿ, ಆಮೇಲೆ LCM ನೋಡ್ತಾ ಹೋಗ್ರಿ. ಯಾಕಂದ್ರೆ ಸೊ ಈಸಿಯಾಗಿ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾನು ಇಲ್ಲಿ LCM ಕಲಿತು ಹಿಡಿತಲ್ಲ, ಅಲ್ಲಿ ನಾನು HCF ಮತ್ತು LCM ಎರಡು ಕಂಡು ಹಿಡಿದಾಗ ನಿಮ್ಗೆ ಶಾರ್ಟ್ ಆಗಿ ಹೆಂಗ್ ಬರೆಯೋದಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಹೋಮ್ ವರ್ಕ್ ನೋಡ್ರಿ, 6 12 and 24. ಸೊ ಇತರದ್ದು ಏನಂತಂದ ಹೇಳಿದ್ರೆ LCM ಅನ್ನ ನೀವು ಕಂಡು ಹಿಡಿಬೇಕು. ಪಾಸ್ ಮಾಡ್ರಿ, ಕಂಡು ಹಿಡೀರಿ, ಆಮೇಲೆ ಕರೆಕ್ಟ್ ಐತಲ್ಲ ಚೆಕ್ ಮಾಡ್ರಿ. ಸೊ 2ರಿಂದ ಡಿವೈಡ್ ಆಗತ್ತಾ, ನಾನು 2ರಿಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. 2 3 6, 2 6 12, ಸೊ 2 2 2 4. ಅದಾದ ನಂತರ 2ರಿಂದ ಡಿವೈಡ್ ಆಗತ್ತಾ, ಬಟ್ ಆದ್ರೆ ಈ 3 ಅಕ್ಷರಗಳು 3ರಿಂದ ಡಿವೈಡ್ ಆಗತ್ತೆ. ಅದಕ್ಕೋಸ್ಕರ ನಾನು 3ರಿಂದ ಡಿವೈಡ್ ಮಾಡ್ತೀನಿ. 3 1 3 2 3 6 12. ಮತ್ತೆ ಏನಂತಂದ ಹೇಳಿದ್ರೆ 2ರಿಂದ ಡಿವೈಡ್ ಆಗ್ತಾವ, 2 1 2 3. ಇದೇನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗತ್ತೆ. ಆಮೇಲೆ ನೆಕ್ಸ್ಟ್ 3 1ರಿಂದ ನಾವು ಡಿವೈಡ್ ಮಾಡ್ಬೋದು. ಈ ತರ ಲಾಸ್ಟ್ ಒಂದೊಂದು ಬರುತ್ತೆ. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಓಕೆ. ಸೊ ನೋ ಪ್ರಾಬ್ಲಮ್. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 2 ಇಂಟು 3 ಇಂಟು 2 ಇಂಟು 3. ಸೊ ಇಂಪ್ಲೈ, ಆಮೇಲೆ ಇಂಟು 1 ಇಂಟು 1, ಅದಾದ ನಂತರ ಇಂಟು 1. ಈ ಫ್ಯಾಕ್ಟರ್ಸ್ ಗಳನ್ನ ತಗೋಬೇಕು, ನಾನ್ ಫ್ಯಾಕ್ಟರ್ಸ್ ಗಳನ್ನ. ಸೊ ನೋಡ್ರಿ 2 3 6, 6 2 12, ಸೊ 12 3 ಎಷ್ಟಾಗತ್ತ? 2 3 6, 6 2 12, 12 3 36 ಇಂಟು 1 36 ಇಂಟು 1 36 ಇಂಟು 1 36. ಸೊ ಇದ್ರದ್ದು LCM ಎಷ್ಟಾಗತ್ತಪ್ಪ ಅಂದ್ರೆ 36 ಆಗುತ್ತೆ. ಆಮೇಲೆ ಸೇಮ್ ಅದೇ ತರ ನೋಡ್ರಿ, ಸೊ ಇದನ್ನ ಮಾಡ್ತಾ ಹೋಗ್ರಿ. 63, ಸೊ 45, ಆಮೇಲೆ 54. ಸೊ ಇದು ಎಷ್ಟಾಗತ್ತ? ಸೊ 2ರಿಂದ ಡಿವೈಡ್ ಆಗತ್ತ ನೋಡ್ರಿ. ಸೊ 2ರಿಂದ ಯಾವ ಡಿವೈಡ್ ಆಗಂಗಿಲ್ಲ, 1 ಮಾತ್ರ ಡಿವೈಡ್ ಆಗುತ್ತೆ, ಯೂಸ್ ಇಲ್ಲ ತಗೊಂಡು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ 3ರಿಂದ ಡಿವೈಡ್ ಮಾಡ್ತೀನಿ. 3 2 6, 3 1 3. ಸೊ 3 1 3, 3 5 15. ಸೊ 3 1 3, 3 8 24. ಮತ್ತೆ ಏನಂತಂದ ಹೇಳಿದ್ರೆ 3ರಿಂದ ಡಿವೈಡ್ ಆಗುತ್ತಾ, 3 7 21, 3 5 15, 3 6 18. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಏನಾದ್ರು ಡಿವೈಡ್ ಆಗುತ್ತಾ? ನೋ, ಡಿವೈಡ್ ಆಗಲ್ಲ. ಅವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಏನ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ ಈ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ, ಈ ನಾನ್ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಇಂಟು 7 5 ಇಂಟು 6. ಇವಾಗ ಟೋಟಲ್ ಆಗಿ ಆನ್ಸರ್ ಏನ್ ಬರುತ್ತಲ್ಲಪ್ಪ, ಅದು ಏನಾಗಿರುತ್ತೆ ಅಂದ್ರೆ ನಮ್ದು LCM ಆಗಿರುತ್ತೆ. ಸೊ ಅದನ್ನ ನೀವು ಕ್ಯಾಲ್ಕುಲೇಷನ್ ನ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ. ಸೊ ಈ ತರ ಕ್ವಶನ್ಸ್ ಗಳಂತ ಬಂದಾಗ, ಸೊ ಇವಾಗ ಏನಂತ ಫ್ರಾಕ್ಷನ್ಸ್ ಅಲ್ಲಿ ಬರ್ತಾವ 2/9 ಮತ್ತು 8/21 ಅಂತ ಬಂದಾಗ, ಸೊ ನಮ್ ಫಾರ್ಮುಲಾ ಏನಾದ್ರೆ ಅಂತಂದ್ರೆ LCM ಕಂಡುಹಿಡಿಯೋಕೆ ನ್ಯೂಮರೇಟರ್ಸ್ ಮತ್ತು ಡಿನಾಮಿನೇಟರ್ಸ್ ಕಂಡುಹಿಡ್ಕೋಬೇಕು ಮೊದಲು. ಸೊ ಇವಾಗ 2/9 ಇದೆ ಅಥವಾ A/B ಇದೆ ಅಂತ ಅನ್ಕೊಡ್ರಿ. ಸೊ ಇದು ಮೇಲ್ಗಡೆ ಏನಂತಂದ ಹೇಳಿದ್ರೆ ನ್ಯೂಮರೇಟರ್, ಮೇಲ್ಗಡೆ ಯಾವುದು ನ್ಯೂಮರೇಟರ್ ಅಂತಂದು ಹೇಳ್ತೀವಿ. ಕೆಳಗಡೆ ಏನಂತ ಹೇಳ್ತೀವಿ ಅಂದ್ರೆ ಡಿನಾಮಿನೇಟರ್ ಅಂತಂದು ಹೇಳ್ತೀವಿ. ಸೊ ನಾವು LCM ಅನ್ನ ಕಂಡುಹಿಡಿಬೇಕಾದ್ರೆ ನಮ್ ಫಾರ್ಮುಲಾ ಏನಿದೆ, ಸೊ ಮೇಲ್ಗಡೆ ನ್ಯೂಮರೇಟರ್ಸ್ ಏನಿರ್ತಾವಲ್ಲ ಅದ್ರದ್ದು LCM ಕಂಡುಹಿಡಬೇಕು, ಕೆಳಗಡೆ ಡಿನಾಮಿನೇಟರ್ಸ್ ಏನಿರ್ತಾವಲ್ಲ ಅದ್ರದ್ದು HCF ಕಂಡುಹಿಡಬೇಕು. ಈಗ ನಾವು ಬರ್ಕೊಳ್ಳೋಣ. ಮೊದಲು ನ್ಯೂಮರೇಟರ್ಸ್ ಯಾವ ಅಂತ ಬರ್ಕೊಳ್ಳೋಣ. ನ್ಯೂಮರೇಟರ್ಸ್ ಅಂದ್ರೆ ಮೇಲ್ಗಡೆ
2 ಮತ್ತು 8 ಅಂತ ಬರ್ಕೊಂಡ್ವಿ. ಅದಾದ ನಂತರ ಡಿನಾಮಿನೇಟರ್ಸ್ ಯಾವ್ಯಾವ 9 ಮತ್ತು 21. 9 ಮತ್ತು 21 ಏನಂತಂದ ಹೇಳಿದ್ರೆ ಡಿನಾಮಿನೇಟರ್ಸ್ ಆಗ್ತಾವ. ಸೊ ನ್ಯೂಮರೇಟರ್ಸ್ ನಾವ್ ಏನ್ ಕಂಡುಹಿಡಬೇಕು, ಮೇಲ್ಗಡೆದು LCM ಕಂಡುಹಿಡಬೇಕು. ಸೊ ಅದಾದ ನಂತರ ಕೆಳಗಡೆ ಏನ್ ಕಂಡುಹಿಡಬೇಕು, HCF ಅನ್ನ ಕಂಡುಹಿಡಬೇಕು. ಇವಾಗ ನಾವು LCM ಕಂಡುಹಿಡೋಣ. 2 ಮತ್ತು 8ರದ LCM ಎಷ್ಟು ಬರುತ್ತೆ ನೋಡ್ರಿ. ಸೊ 2 1 2 4 8. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದ ಡಿವೈಡ್ ಆಗುತ್ತೆ, 2 2 4. ಆಮೇಲೆ ನೆಕ್ಸ್ಟ್ ನೋಡ್ರಿ 2 1 2. ಸೊ ಈ ಫ್ಯಾಕ್ಟರ್ಸ್ ಗಳನ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 2 2 4, 4 2 8 ಬರುತ್ತೆ. ಸೊ LCM ಎಷ್ಟಾಗತ್ತಪ್ಪ ಅಂದ್ರೆ 8 ಆಗತ್ತ. ಡಿವೈಡೆಡ್ ಬೈ ಈಗ HCF ಕಂಡುಹಿಡಬೇಕಲ್ಲ, 9 ಮತ್ತು 21 HCF ಕಂಡುಹಿಡಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದ್ ಏನಪ್ಪಾ ಅಂತಂತ ಹೇಳಿದ್ರೆ, ನೀವು ಸಪರೇಟ್ ಆಗಿ 9 ಫ್ಯಾಕ್ಟರ್ಸ್ ಗಳನ್ನ ಕಂಡುಹಿಡಬಹುದು, ಆಮೇಲೆ 21 ಕಂಡುಹಿಡ್ಕೋಬಹುದು. ಸೊ ಈ ತರ ಕಂಡುಹಿಡ್ಕೊಂಡು ಕಾಮನ್ ಯಾವ್ದಿದೆ ಅಂತ ನೋಡ್ಬೋದು. ಅಥವಾ ಇಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಎರಡು ಕಾಮನ್ ಆಗಿ ಏನಂತಂದ ಹೇಳಿದ್ರೆ ಡಿವೈಡ್ ಆಗೋವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಈಗ ನೋಡ್ರಿ 3 3 9, 3 7 21. ನೆಕ್ಸ್ಟ್ ಇದ್ರಲ್ಲಿ ಕಾಮನ್ ಯಾವ್ದು ಬರೋದೇ ಇಲ್ಲ ಡಿವೈಡ್ ಆಗೋಕೆ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಕಾಮನ್ ಆಗಿ ಡಿವೈಡ್ ಆಗೋ ಒಂದು ಫ್ಯಾಕ್ಟರ್ ಯಾವ್ದಂತಂದ ಹೇಳಿದ್ರೆ 3 ಅಂತಂದ ಹೇಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, HCF ಅಂತ ಕರಿತೀವಿ. ಸೊ HCF ಎಷ್ಟಾಗತ್ತ, 3 ಆಗತ್ತ. ಸೊ ಟೋಟಲ್ ಆಗಿ ಇದ್ರದ್ದು LCM ಎಷ್ಟಾಗತ್ತ ಮಾತ್ರ 8/3 ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಎಸ್, ನಾವು HCF ಇದೇ ತರ ಕಂಡುಹಿಡಿದಿದ್ವಿ. ಅದ್ರದ್ದು HCF ಫಾರ್ಮುಲಾ ಏನಂತಂದು ನೀವು ನೋಡ್ಕೋಬೇಕು. ಇವಾಗ ನೋಡ್ರಿ ನೆಕ್ಸ್ಟ್ ಒನ್ ಇದೆ 2/3, 3/4, 7/2. ಸೊ ಇದ್ರದ್ದು ಏನಂತಂದ ಹೇಳಿದ್ರೆ ನೀವು LCM ಅನ್ನ ಕಂಡುಹಿಡಿಬೇಕು. ಮೊದಲು ಪಾಸ್ ಮಾಡ್ರಿ, ಆಮೇಲೆ ಕಂಡುಹಿಡಿರಿ. ಸೊ ಕರೆಕ್ಟೋ ಇಲ್ಲೋ ಅಂತಂದ ಹೇಳಿ ನಂದು ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಏನ್ ಬರ್ಕೋಬೇಕು, ನಾವು ನ್ಯೂಮರೇಟರ್ಸ್ ಗಳನ್ನ ಬರ್ಕೋಬೇಕು. ನ್ಯೂಮರೇಟರ್ಸ್ ಯಾವು, ಮೇಲ್ಗಡೆವು 2 3 7, 2 3 7 ಬರ್ಕೊಂಡ್ರಿ. ಅದಾದ್ಮೇಲೆ ಕೆಳಗಡೆ ಡಿನಾಮಿನೇಟರ್ಸ್ ಅನ್ನ ಬರ್ಕೊಡ್ರಿ, 3 4 ಮತ್ತು 2. ಸೊ ಇದ್ರದ್ದು ಏನ್ ಕಂಡುಹಿಡಬೇಕು, LCM ಕಂಡುಹಿಡಬೇಕು. ಇದ್ರದ್ದು ಏನ್ ಕಂಡುಹಿಡಬೇಕು, HCF ಕಂಡುಹಿಡಬೇಕು. ಸೊ LCM ಅನ್ನ ಕಂಡುಹಿಡಿಯಿರಿ. 2 3 ಮತ್ತು 7 LCM ಎಷ್ಟು ಬರುತ್ತೆ ನೋಡ್ರಿ. ಸೊ ಇಲ್ಲಿ ಯಾವ್ದು ಕಾಮನ್ ಇಲ್ಲ. ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಇಂಟು ಮಾಡಿಬಿಡ್ತೀವಿ ಇವನ್ನ. ಸೊ ಏನ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅಂದ್ರೆ ಇವಾಗ ನೋಡ್ರಿ, ಸೊ 2 1 2, 3 7 ಹಂಗೆ ಉಳಿಯುತ್ತೆ. ಅದಾದ ನಂತರ 3 ತಗೊಳ್ರಿ, 3 1 3, 7 ಹಂಗೆ ಉಳಿಯುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ 7 1 7. ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಈ ಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 3 6, 6 7 42. ಸೊ LCM ಎಷ್ಟಾಗತ್ತೆ, ನ್ಯೂಮರೇಟರ್ಸ್ 42 ಆಗತ್ತೆ. HCF ಕಂಡುಹಿಡ್ಬೇಕಲ್ಲ, ಇವಾಗ ಕಂಡುಹಿಡ್ರಿ. 3 4 ಮತ್ತು 2. ಸರ್ ಏನ್ ಸರ್ ಇಲ್ಲಿ ಏನು ಇಲ್ವೇ ಇಲ್ಲಲ್ಲ, ಕಾಮನ್ ಇಲ್ಲ, 3ರಲ್ಲೂ ಯಾವ್ದು ಕಾಮನ್ ಇಲ್ಲ. ಸೊ ಹೆಂಗ್ ಡಿವೈಡ್ ಆಗುತ್ತೆ ಸರ್? ಇದು ಡಿವೈಡ್ ಆಗಲ್ಲ. ಡಿವೈಡ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ 1 ಮಾತ್ರ ಕಾಮನ್ ಇರುತ್ತೆ. 1 3 1 4 1 2, 1ರಿಂದ ಡಿವೈಡ್ ಆಗತ್ತಾ. ಸೊ ಇದ್ರಲ್ಲಿ HCF ಎಷ್ಟಾಗತ್ತಪ್ಪ, 1 ಆಗತ್ತ. ಓಕೆ ಸರ್, ಇದು ಹೆಂಗ್ ಸರ್, ನಮ್ಗೆ ಅರ್ಥನೇ ಆಗ್ಲಿಲ್ಲ 3 4 2 ಅಂತಂದ ಹೇಳಿ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಡಿವೈಡ್ ಮಾಡೋದಕ್ಕಿಂತ ಫ್ಯಾಕ್ಟರ್ಸ್ ಗಳನ್ನ ಕಂಡಿಡ್ರಿ. ಮೊದಲು 3 ಫ್ಯಾಕ್ಟರ್ಸ್ ಕಂಡಿಡ್ರಿ. 3 ಎಷ್ಟು ಫ್ಯಾಕ್ಟರ್ಸ್, 3 1 3, ಆಮೇಲೆ 1 1 1 ಅಂತಂದ ಹೇಳ್ತೀವಿ. ನೆಕ್ಸ್ಟ್ 4ರದ್ದು ಕಂಡಿಡ್ರಿ. ಸೊ 2 2 4. ಸೊ ಅದಾದ ನಂತರ 2 1 2, ಆಮೇಲೆ ಇನ್ನೊಂದ್ ಯಾವ್ದು 1 1 1 ಅಂತಂದ್ ಬರ್ಕೊಂತೀವಿ. ಸೊ ಎಕ್ಸ್ಟ್ರಾ ಬರ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು 2ರದ್ದು. ಸೊ 2 1 2, 1 1 1. ಸೊ ಈಗ ನಾವು ಇದ್ರದ್ದು ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಳ್ಳೋಣ. ಮೊದ್ಲು ಏನಂತಂದ ಹೇಳಿದ್ರೆ 3 ಫ್ಯಾಕ್ಟರ್ಸ್ ಗಳನ್ನ, 3 ಮತ್ತು 1 ಏನಾಗತ್ತೆ ಅಂದ್ರೆ 3 ಫ್ಯಾಕ್ಟರ್ಸ್ ಆಯ್ತು. ಅದಾದ ನಂತರ 4ರ ಫ್ಯಾಕ್ಟರ್ಸ್ ಗಳನ್ನ ಬರ್ರಿ, 2 2 1, 2 2 1 ಆಗತ್ತೆ. ಅದಾದ ನಂತರ ಮತ್ತೆ 2ರದ್ದು ಫ್ಯಾಕ್ಟರ್ಸ್ ಬರ್ರಿ, 2 1 ಅಂತಂದ ಹೇಳ್ತೀವಿ. ಸೊ ಇಲ್ಲಿ 2 2ರಲ್ಲಿ ಮಾತ್ರ ಇದು ಕಾಮನ್ ಐತೆ. 3ರಲ್ಲಿ ಕಾಮನ್ ಇರೋದು ಯಾವ್ದು, 1 ಮಾತ್ರ ಕಾಮನ್ ಐತೆ. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, HCF ಅಂತ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್. ಸೊ 2/3, 4/9, 5/6 ಮತ್ತು 7/12. ಇದ್ರದ್ದು ಏನಪ್ಪಾ ಅಂದ್ರೆ ನೀವು ಇವಾಗ LCM ಅನ್ನ ಕಂಡುಹಿಡಬೇಕು. LCM ಕಂಡುಹಿಡಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ನ್ಯೂಮರೇಟರ್ಸ್ ಗಳನ್ನ ಬರ್ಕೋಬೇಕು. ನ್ಯೂಮರೇಟರ್ಸ್ ಗಳನ್ನ ಬರ್ಕೊಡ್ರಿ. 2 4 5 ಮತ್ತು 7 ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದ್ರದ್ದು ನೆಕ್ಸ್ಟ್ ಡಿನಾಮಿನೇಟರ್ಸ್ ಯಾವು, 3 9 6 ಮತ್ತು 12 ಅಂತಂದ್ ಹೇಳ್ತೀವಿ. ಸೊ ಮೇಲ್ಗಡೆ ಏನ್ ಕಂಡುಹಿಡಬೇಕು, LCM. ಕೆಳಗಡೆ ಏನ್ ಕಂಡುಹಿಡಬೇಕು, HCF. ಇವಾಗ ಕಂಡುಹಿಡ್ರಿ. ಸೊ ಫಸ್ಟ್ ಏನು LCM ಕಂಡುಹಿಡಬೇಕು. 2 4 5 ಮತ್ತು 7 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಸೊ 2 ಕಾಮನ್ ಇದೆ. ಸೊ 2 ಡಿವೈಡ್ ಆಗ್ತಾವ, 2ರಿಂದ 2 1, ಸೊ 2 2 4, ಆಮೇಲೆ 5 into 7 ಅಂತಂದ ಐತೆ. ನೆಕ್ಸ್ಟ್ ಯಾವ ಡಿವೈಡ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾವ್ ಎಲ್ಲವನ್ನ ಏನ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀವಿ. ಸೊ 2 into 1 into 5 into 7 ಅಂತಂದ್ ಹೇಳ್ತೀವಿ. ಸೊ 2 1 2, ಅದನ್ನ 2 5 10, 10 7 70 ಅಂತಂದ್ ಹೇಳ್ತೀವಿ. LCM ಎಷ್ಟು ಬಂತು, 70 ಅಂತಂದ್ ಹೇಳ್ತೀವಿ. ಅದಾದ ನಂತರ HCF ಎಷ್ಟು ಬರುತ್ತಾ ನೋಡ್ರಿ. HCF ಕಂಡಿಡ್ರಿ. ನೀವು ಸಪರೇಟ್ ಆಗಿ 3ದ್ ಕಂಡಿಡಿದು, ಆಮೇಲೆ 9ರ ಕಂಡಿಡಿದು,
ಅದಾದ ನಂತರ 6 12 ಕಂಡು ಹಿಡಿದು ಅದ್ರಲ್ಲಿ ಕಾಮನ್ಸ್ ಯಾವ್ದು ಅಂತ ತೆಗೆದ್ಬಿಟ್ಟು ಅದನ್ನ ಎಚ್ ಸಿ ಎಫ್ ಹೇಳ್ಬೋದು ನೀವು. ಇಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬೋದು. 3, 9, 6 ಮತ್ತು 12 ಈ 4 ಏನಂತಂದ ಹೇಳಿದ್ರೆ ಕಾಮನ್ ಫ್ಯಾಕ್ಟರ್ಸ್ ಗಳಿಂದ ಡಿವೈಡ್ ಆಗಬೇಕು. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಡಿವೈಡ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ಅದನ್ನ. ಅದೇ ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ 2ರಿಂದ ಡಿವೈಡ್ ಆಗುತ್ತೆ, ಇವೆರಡೇ ಡಿವೈಡ್ ಆಗುತ್ತೆ, 2 ಬರಂಗಿಲ್ಲ ಇಲ್ಲಿ. 3ರಿಂದ ಡಿವೈಡ್ ಆಗುತ್ತೆ, 3 ಒಂದ್ಲೆ 3 3 ಮೂರ್ಲೆ 3 ಎರಡ್ಲೆ 3 ನಾಲ್ಕ್ಲೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಏನಾದ್ರು ಕಾಮನ್ ಬರುತ್ತಾ? ಇಲ್ಲ, ಬರೋದೇ ಇಲ್ಲ ಯಾವ್ದು. ಸೊ ಅದಕ್ಕೋರ ಏನಂತ ಹೇಳ್ತೀವಿ, 3 ಮಾತ್ರ ಎಲ್ಲಾ ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ ಯಾವ ನಂಬರು ಎಲ್ಲಾ ಸಂಖ್ಯೆಗಳನ್ನ ಡಿವೈಡ್ ಮಾಡಲ್ಲ. ಅದಕ್ಕೋಸ್ಕರ 3ನ್ನ ನಾವೇನಂತ ಕರಿತೀವಿ? ಎಚ್ ಸಿ ಎಫ್ ಅಂತ ಕರಿತೀವಿ. ಇದ್ರದ್ದು ಎಚ್ ಸಿ ಎಫ್ ಎಷ್ಟಾಯ್ತು? 70/3 ಅಂತಂದ್ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗಿರ್ಲಿಲ್ಲ ಅಂತಂದ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಬೇಕಾದ್ರೆ ನಾನು ಇನ್ನೂ ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ನಾನು ನಿಮ್ಗೆ ಸಾಲ್ವ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ ಇನ್ನೊಂದು ಬರುತ್ತೆ. ಸೊ ಇವಾಗ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳೋದ್ ಮರ್ತೆ. ಸೊ ಒಬ್ರು ಸ್ಟೂಡೆಂಟ್ ನನಗೆ ಮೆಸೇಜ್